ನಮಸ್ಕಾರ. ಆರ್ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಯು ಜಿ ಸಿ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯು ಜಿ ಸಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಲಿಸ್ಟ್ ಇದೆ. ಒಟ್ಟು ಪ್ರತಿ ವಿಷಯವಾರು ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ದಾರೆ ಮತ್ತು ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಆದಮೇಲೆ ಇದು ನನಗೆ ವಾಟ್ಸಪ್ಪಲ್ಲಿ ಬಂದಂಥದ್ದು ಏನು ಕ್ಯಾಂಡಿಡೇಟ್ ಲಿಸ್ಟ್ ನಿನ್ನೆ ಏನು ಬಿಟ್ಟಿದ್ದಂಥ ಕ್ಯಾಂಡಿಡೇಟ್ ಲಿಸ್ಟನ್ನು ಎಕ್ಸೆಲಲ್ಲಿ ಅವ್ರು ಏನು ಮಾಡಿದ್ದಾರೆ ಮತ್ತು ಎ ಐ ಈಗಿನ ಜನರಲ್ಲಿ ಎ ಐ ಅಂತೂ ಇದ್ದೇ ಇದೆ. ಎ ಐ ಬಳಸ್ಕೊಂಡು ಸಬ್ಜೆಕ್ಟ್ ವೈಸು ಲಿಸ್ಟ್ ಮಾಡ್ತಾ ಬಂದಿದ್ದಾರೆ. ಒಟ್ಟು ಎಷ್ಟು ಜನ ಅರ್ಜಿ ಹಾಕಿದರು ಮತ್ತು ಪರ್ಸೆಂಟೇಜ್ ಎಷ್ಟು ಎಲ್ಲ ಡೀಟೇಲ್ ಇದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಮೊದಲಿಗೆ ಎಲ್ ಎಲ್ ಎಮ್ ಏನಿದ್ದಾರೆ ಅದರ ಒಟ್ಟು ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿದೆ? 6 ಜನ ಅರ್ಜಿ ಹಾಕಿದ್ದಾರೆ. ಎಲ್ ಎಲ್ ಎಮ್ ಇವೆಲ್ಲ ಯು ಜಿ ಸಿ ಕ್ವಾಲಿಫೈಡ್ ಇರುವಂಥವ್ರು 6 ಜನ. ಒಟ್ಟು 35,000 ಅಭ್ಯರ್ಥಿಗಳು ಏನು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಲಿಸ್ಟ್. ನೆಕ್ಸ್ಟ್ ಕ್ರಿಮಿನಾಲಜಿ ಟೋಟಲಾಗಿ 18 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಓಕೆ, ಪರ್ಸೆಂಟೇಜ್ 92ರಿಂದ 29 ಇದೆ. ನೆಕ್ಸ್ಟು ಡ್ರಾಮಾ 4 ಜನ ಟೋಟಲಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನೆಕ್ಸ್ಟು ಎಕನಾಮಿಕ್ಸ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಕನಾಮಿಕ್ಸ್ ಹೈಯೆಸ್ಟು 115% ಇದೆ. ಎಕನಾಮಿಕ್ಸಿಗೆ ಒಟ್ಟು 1,355 ಜನ ಅರ್ಜಿಯನ್ನು ಹಾಕಿದ್ದಾರೆ ಮತ್ತು ಲೋವೆಸ್ಟ್ ಪರ್ಸೆಂಟೇಜ್ 22 ಇದೆ. ನೆಕ್ಸ್ಟು ಎಮ್ ಎ ಇಂಗ್ಲೀಷ್ 99% ಇದೆ. ಟೋಟಲ್ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳ ಸಂಖ್ಯೆ ನೋಡ್ತಾ ಬರೋದಾಗಿತ್ತು ಅಂದರೆ 1,029 ಇದೆ. 1,029 21% ಇದೆ. ಒಂದು ಫಾರೆನ್ಸಿಕ್ ಸೈನ್ಸ್ ಒಬ್ಬರೇ ಇದ್ದಾರೆ, ಅದು 73% ಒಬ್ಬರೇ ಇದ್ದಾರೆ. ನೆಕ್ಸ್ಟು ಜಿಯೋಗ್ರಫಿ. ಓಕೆ, ಜಿಯೋಗ್ರಫಿ ಟೋಟಲಾಗಿ 110% ಇದೆ ಮೆರಿಟ್ ಲಿಸ್ಟಲ್ಲಿ ಪರ್ಸೆಂಟೇಜು. ಅರ್ಜಿ ಹಾಕಿದವರ ಸಂಖ್ಯೆ ಜಸ್ಟ್ 31 ಜನ ಅರ್ಜಿ ಹಾಕಿದ್ದಾರೆ. ನೆಕ್ಸ್ಟ್ ಹಿಂದಿ ಹೈಯೆಸ್ಟ್ ಪರ್ಸೆಂಟೇಜ್ 102 ಇದೆ. ಅರ್ಜಿ ಹಾಕಿದವರ ಸಂಖ್ಯೆ 229. ಇವೆಲ್ಲ ಯು ಜಿ ಸಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅರ್ಜಿ ಹಾಕಿದಂಥದ್ದು. ಓಕೆ, ನೆಕ್ಸ್ಟು ಹಿಸ್ಟ್ರಿ ಟೋಟಲಿ ಹೈಯೆಸ್ಟ್ 114% ಇದೆ. ಹಿಸ್ಟ್ರಿ ಹಾಕಿದಂಥ ಅಭ್ಯರ್ಥಿಗಳ ಸಂಖ್ಯೆ 1,629 ಅಭ್ಯರ್ಥಿಗಳು ಹಾಕಿದ್ದಾರೆ. ನೆಕ್ಸ್ಟ್ ಜರ್ನಲಿಸಮ್ ನೋಡ್ತಾ ಬರೋದಾಗಿತ್ತು. ಜರ್ನಲಿಸಮ್ ಸಹಿತ 84 ಹೈಯೆಸ್ಟ್ ಇದೆ. ಜರ್ನಲಿಸಮನ್ನು ಹಾಕಿದಂಥ ಅಭ್ಯರ್ಥಿಗಳು 123 ಜನ ಇದ್ದಾರೆ. ನೆಕ್ಸ್ಟು ಎಮ್ ಎ ಕನ್ನಡ. ಎಮ್ ಎ ಕನ್ನಡಕ್ಕೆ ಒಟ್ಟು 2,456 ಕ್ಯಾಂಡಿಡೇಟ್ ಇದ್ದಾರೆ. 2,456 ಇದು ಸಹಿತ 21% ಆಗುತ್ತೆ. ನೆಕ್ಸ್ಟು ಮರಾಠಿ 7 ಜನ ಹಾಕಿದ್ದಾರೆ. ಮ್ಯೂಸಿಕ್ ಟೋಟಲಾಗಿ ಇಲ್ಲಿ ಮ್ಯೂಸಿಕ್ ಟೋಟಲಾಗಿ 8 ಜನ ಹಾಕಿದ್ದಾರೆ. ಫಿಲಾಸಫಿ 7 ಜನ ಹಾಕಿದ್ದಾರೆ. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸನ್ನು ಒಟ್ಟು 1,342 ಜನ ಹಾಕಿದ್ದಾರೆ. 1,342 ಜನ ಪೊಲಿಟಿಕಲ್ ಸೈನ್ಸ್ ಹಾಕಿದ್ದಾರೆ. ಸೈಕಾಲಜಿ ನೋಡ್ತಾ ಬರೋದಾಗಿತ್ತು ಅಂತಂದರೆ 23 ಜನ ಸೈಕಾಲಜಿ ಅವರಿದ್ದಾರೆ, ಯು ಜಿ ಸಿ ಕ್ವಾಲಿಫೈಡ್ ಇದು. ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ನೋಡ್ತಾ ಬರೋದಾಗಿತ್ತು ಅಂತಂದರೆ 23 ಜನ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹಾಕಿದ್ದಾರೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಒಂದು 4 ಜನ ಹಾಕಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಸಂಸ್ಕೃತ 19 ಜನ ಸಂಸ್ಕೃತದವರು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಇದ್ದಾರೆ. ನೆಕ್ಸ್ಟ್ ಸೋಷಿಯಾಲಜಿಯಲ್ಲಿ ಸುಮಾರು 770 ಜನ. ಓಕೆ, ಸೋಷಿಯಾಲಜಿಯಲ್ಲಿ 770 ಜನ ಇದ್ದಾರೆ. ನೆಕ್ಸ್ಟು ತಮಿಳಿಗೆ ಸಂಬಂಧಪಟ್ಟಂತೆ 17 ಜನ ಇದ್ದಾರೆ. ಉರ್ದು 110 ಜನ ಉರ್ದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಇದ್ದಾರೆ. ವುಮೆನ್ಸ್ ಸ್ಟಡಿಯಲ್ಲಿ ಸುಮಾರು 40 ಜನ ವುಮೆನ್ಸ್ ಸ್ಟಡಿಗೆ ಹಾಕಿದ್ದಾರೆ. ನೆಕ್ಸ್ಟ್ ಎಮ್ ಬಿ ಎಯಲ್ಲಿ 449 ಜನ ಎಮ್ ಬಿ ಎಯಲ್ಲಿ ಅಪ್ಲೈ ಮಾಡಿದ್ದಾರೆ. ಎಮ್ ಸಿ ಎಯಲ್ಲಿಯೂ ಸಹಿತ 208 ಜನ ಎಮ್ ಸಿ ಎದಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಎಮ್ ಕಾಮ್ದಲ್ಲಿ 3,242 ಅತಿ ಹೈಯೆಸ್ಟ್ ಆಗಿರುವಂಥದ್ದು. ಎಮ್ ಕಾಮು ಹಿಸ್ಟ್ರಿ ಕನ್ನಡ ಹೈಯೆಸ್ಟ್ ಆಗಿರುವಂಥದ್ದು 3,242 ಜನ. ಕಂಪ್ಯೂಟರ್ ಸೈನ್ಸು 4 ಜನ ಇದ್ದಾರೆ, ಎಮ್ ಇ ಕಂಪ್ಯೂಟರ್ ಸೈನ್ಸು. ನೆಕ್ಸ್ಟು ಎಮ್ ಪಿ ಎಡ್ 109 ಜನ ಎಮ್ ಪಿ ಎಡ್ ಹಾಕಿದ್ದಾರೆ. ಒಬ್ಬರೇ ಎಮ್ ಎಫ್ ಎಮ್ ಒಂದಿಬ್ಬರು ಜನ ಹಾಕಿದ್ದಾರೆ.
ನೆಕ್ಸ್ಟು ಮ್ಯೂಸಿಕ್ ಮೋಸ್ಟ್ಲಿ 296. ಎಮ್ ಪಿ ಎಡ್ ಅಂತ ಬಂದಿದೆ, ಅದು 360 ಜನ. ಅಗ್ರಿಕಲ್ಚರ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ 14 ಜನ ಹಾಕಿದ್ದಾರೆ. ಬಯೋಕೆಮಿಸ್ಟ್ರಿ 51 ಜನ, ಬಯೋಸೈನ್ಸ್ 12 ಜನ, ಬಯೋಟೆಕ್ನಾಲಜಿ 54 ಜನ, ಬಾಟ್ನಿ 329, ಕೆಮಿಸ್ಟ್ರಿ 790, ಕಂಪ್ಯೂಟರ್ ಸೈನ್ಸ್ 223, ನೆಕ್ಸ್ಟ್ ಕ್ರಿಮಿನಾಲಜಿ 23, ಎಲೆಕ್ಟ್ರಾನಿಕ್ಸ್ 11, ಎನ್ವೈರನ್ಮೆಂಟಲ್ ಸೈನ್ಸ್ 9, ನೆಕ್ಸ್ಟು ಫಾರೆನ್ಸಿಕ್ ಸೈನ್ಸ್ ಒಬ್ಬರು ಹಾಕಿದ್ದಾರೆ. ಫಾರೆನ್ಸಿಕ್ ಸೈನ್ಸ್ ಒಂದು 15 ಜನ ಹಾಕಿದ್ದಾರೆ. ನೆಕ್ಸ್ಟು ಜೆನೆಟಿಕ್ಸ್ನ 5 ಜನ, ಜಿಯೋಗ್ರಫಿ 140, ಜಿಯೋಲಜಿ 14, ಹೋಮ್ ಸೈನ್ಸಿಗೆ 43 ಜನ. ನೆಕ್ಸ್ಟು MSc ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 16 ಜನ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೋಟಲ್ ಆಗಿ 26 ಜನ. ನೆಕ್ಸ್ಟು ಲೈಬ್ರರಿ ಸೈನ್ಸ್ 13, ಮ್ಯಾಥಮೆಟಿಕ್ಸ್ 598, ಮೈಕ್ರೋಬಯಾಲಜಿ 70, ಫಿಸಿಕ್ಸ್ 495, ಸೈಕಾಲಜಿ ಒಂದು 29, ಸೆರಿಕಲ್ಚರ್ 4 ಜನ, ಸ್ಟ್ಯಾಟಿಕ್ಸ್ 10 ಜನ, ಜಿಯೋಲಜಿ 328, MSW 211. ನೆಕ್ಸ್ಟು MTech ಕಂಪ್ಯೂಟರ್ ಸೈನ್ಸ್. MTech ಕಂಪ್ಯೂಟರ್ ಸೈನ್ಸ್ ಆಲ್ಮೋಸ್ಟ್ ಆಗಿ 58 ಜನ, MTech ಎಲೆಕ್ಟ್ರಾನಿಕ್ಸ್ 9 ಜನ, MTech ಎನ್ವೈರನ್ಮೆಂಟಲ್ ಸೈನ್ಸ್ 1 ಜನ. ನೆಕ್ಸ್ಟ್ ಇರುವಂಥದ್ದು MTech ಇನ್ಫಾರ್ಮೇಷನ್. ಎಷ್ಟು ಜನ ಅರ್ಜಿ ಹಾಕಿದಂಥ ಟೋಟಲ್ ನಾನು ಹೇಳ್ತಾ ಬಂದೆ. ಟೋಟಲ್ ಪರ್ಸೆಂಟೇಜು ಸಹಿತ ಅದರಲ್ಲಿ ಡೀಟೇಲ್ ಆಗಿದೆ. ಆದರೆ ಅವರೇನು ಸರ್ಕಾರದವ್ರು ಬಿಡುವಂಥ ಲಿಸ್ಟನ್ನು ವೆಯ್ಟ್ ಮಾಡಿ ಅದನ್ನು ನೋಡ್ಕೊಂಡು ಇದು ಮಾಡಿ. ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಆಗಿ ಹೇಳಿದ್ದು ವಾಟ್ಸಪ್ಪಲ್ಲಿ ಬಂದಂಥ ಮಾಹಿತಿ. ಥ್ಯಾಂಕ್ ಯು.